ಸುಮಾರು ಸಲ ಹೇಳಿದ್ರು ಕೂಡ ಆ ಟೋಲ್ ಯಾರು ಕಟ್ಟಲ್ಲ ನೋಡಿ. ಇನ್ ಮುಂದ ಹೇಳಕ್ಕಿಂತ ಟೋಲ್ ಯಾರು ಕಟ್ಟಲ್ಲ. ಲೈಟ್ ಇಲ್ಲ ಅಂದ್ರೆ ಟೋಲ್ ಯಾಕೆ ಕಟ್ಟಬೇಕು ನಾವು ಜನ? ಅದಕ್ಕೆ ಸಭೆಯಿಂದ ಅದೊಂದು ಹೋಗ್ಬೇಕದು. ಸುಮಾರು 8 ಇಲ್ಲ 10 ದಿನದಲ್ಲಿ ಎಲ್ಲಾ ಸ್ಟ್ರೀಟ್ ಲೈಟ್ಗಳು ಚಾಲು ಆಗ್ಬೇಕು. ಮತ್ತೊಂದು ಕಂಠಾಣ ಮಿಂಕೇರಿ ಅಲ್ಲಿ ಹಿಡಿದು ಅಪ್ ಟು ಚಿಂಚೋಳಿವರೆಗೆ ಜೈನ್ ಇನ್ಫ್ರಾಸ್ಟ್ರಕ್ಚರ್ ಕಾಂಟ್ಯಾಕ್ಟ್ ಇದೆ. ಕಂಠಾಣ ಮತ್ತು ಮಿಂಕೇರಿ ಒಟ್ಟೆ ಸ್ಟ್ರೀಟ್ ಲೈಟ್ ಚಾಲು ಇಲ್ಲ. ಸುಮಾರು ಸಲ ನಾನು ಹೇಳಿದೆವ್ರಿ. ಮೊನ್ನೆನೂ ಕೂಡ ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಎತ್ತಿಲ್ಲ ಆ ಸಂಬಂಧಪಟ್ಟ ಅಧಿಕಾರಿ. ಇಟ್ಸ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ಯಾರಿದ್ದಾರೆ ಇನ್ನೂ ತನ ಶುರು. ದೊಡ್ಡ ಕಂಠಾಣ 40,000 ಜನಸಂಖ್ಯೆ ಇದೆ. ಮಿಂಕೇರಿ ಕೂಡ NHW ಬರ್ತದೆ. ವಿತೌಟ್ ಲೈಸೆನ್ಸ್ ಓಡಿಸ್ತಾ ಇದ್ರೆ ಅದು ರಿಪೋರ್ಟ್ ಇದೆ ನಮ್ಮ ಹತ್ರ. ನಾವು ಕೊಡಬೇಕು ಅದು ಕೊಡ್ತೇನೆ ಸಪ್ರೇಟ್. ಅದು ಒಂದು ಸೆಪರೇಟ್ ರಿಪೋರ್ಟ್ ಕೊಡ್ರಿ. ಇನ್ನೊಂದು RTO ಬರ್ತಿರಲ್ಲ, ಈ ಲೈಸೆನ್ಸ್ ನಾವು ಇಶ್ಯೂ ಮಾಡ್ತಾ ಇದ್ರಿ, ಎಷ್ಟು ಮಟ್ಟಿಗೆ ಅದು ಕರೆಕ್ಟ್ ಆಗಿದೆ? ಎಷ್ಟು ಜನ ಆಕ್ಚುಲಿ ಡ್ರೈವಿಂಗ್ ಮಾಡಿ ಲೈಸೆನ್ಸ್ ತಗೊಳ್ತಾ ಇದ್ದಾರೆ ನೋಡಿ. ಬೇರೆ ಬೇರೆ ದೇಶಗಳಲ್ಲಿ ಡ್ರೈವಿಂಗ್ ಮಾಡಿ ಲೈಸೆನ್ಸ್ ಹೋಗ್ಬೇಕು ಅಂತಂದ್ರೆ ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ. ಫಾಲೋ ಆಲ್ ರೂಲ್ಸ್, ಎಲ್ಲಾ ಸೇಫ್ಟಿ ಎಲ್ಲಾ ಸ್ಟ್ರಿಕ್ಟ್ ಇದ್ಮೇಲೆ ನಮಗೆ ಲೈಸೆನ್ಸ್ ಸಿಗುತ್ತೆ. ಇಲ್ಲಿ ಅದು ಓಪನಿಂಗ್ ಆಗ್ಬಿಟ್ರೆ ಅಲ್ಲಿ ಮ್ಯಾನ್ ಇಂಟರ್ಫಿಯರೆನ್ಸ್ ಏನೂ ಇರಲ್ಲ ಸರ್. ಎಲ್ಲ ಆಟೋಮೆಟಿಕ್ ಆಗಿ ಅದು ಆಗೋ ಸಿಸ್ಟಮ್ ಎಲ್ಲ ರೆಡಿ ಆಗಿದೆ ಸರ್. ಒಂದು 3 months ಅಲ್ಲಿ ಇದಾಗ್ಬೋದು. ಸ್ವಲ್ಪ ಸುಮ್ಮನೆ ಯಾರು ಬಂದು ಇಶ್ಯೂ ಇಲ್ಲ ಸರ್. ಈಗ ನಾನು ಸುಮಾರು 5-6 ತಿಂಗಳಿಂದ ನಾನೇ ಖುದ್ದಾಗಿ ಹೋಗ್ತಾ ಇದ್ದೀನಿ. ಎವ್ರಿ ಡೇ ಆಗ್ತಾ ಇದೆ. ಈಗ ಒಂದು ದಿವಸದಲ್ಲಿ ಎಷ್ಟು ಲೈಸೆನ್ಸ್ ಇಶ್ಯೂ ಆಗ್ತಾ ಇದೆ? 50 to 60 ಲೈಸೆನ್ಸ್ ಇಶ್ಯೂ ಆಗ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ. ಜಿಲ್ಲೆಯಲ್ಲಿ ಸ್ವಲ್ಪ ಇದರಲ್ಲಿ ಆನ್ ಅವರೇಜ್ 80 ಸರ್.